ಹಾಯ್ ನನ್ನ ಮುದ್ದೂಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಲಾಸ್ಟ್ 2 ವೀಡಿಯೋನಲ್ಲಿ ಮೀಶೋಯಿಂದ ತರಿಸಿರೋಂಥ ಫಂಕ್ಷನ್ ವೇರ್ ಸ್ಯಾರಿಗಳನ್ನು ತೋರಿಸಿದಾಗ ಒಂದಿಷ್ಟು ಜನ ಅಕ್ಕ ನೀವೇನಾದರೂ ಡ್ರೆಸ್ಸಸ್ನ ತರಿಸಿದ್ರೆ ಪ್ಲೀಸ್ ಅದನ್ನು ಕೂಡ ಶೇರ್ ಮಾಡಿ ಅಂತ ಕೇಳಿದ್ರಿ ಅಲ್ವಾ. ಸೊ ಬನ್ನಿ, ಈ ವಿಡಿಯೋನಲ್ಲಿ ರೀಸನಬಲ್ ಪ್ರೈಸ್ಗೆ ತುಂಬ ಚೆನ್ನಾಗಿರೋಂಥ ಕೆಲವೊಂದು ಡ್ರೆಸ್ಸಸ್ನ ತೋರಿಸ್ತೀನಿ. ಟೋಟಲಿ ನಾನಿವತ್ತು 7 ಡ್ರೆಸ್ಸಸ್ ಅಂದರೆ 7 ಡ್ರೆಸ್ಸಸ್ನ ತರಿಸ್ಕೊಂಡಿರೋದು. ಎಲ್ಲನೂ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ. ಹಾಗೆ ರೀಸನಬಲ್ ಪ್ರೈಸಲ್ಲಿ ನಾನು ತರಿಸ್ಕೊಂಡಿದ್ದು. ಈ ಪ್ರೈಸ್ ರೇಂಜನ್ನು ಕೇಳೋದಾದರೆ ಜಸ್ಟ್ 450ಇಂದ 650 ಒಳಗಡೆನೆ ಎಲ್ಲ ಡ್ರೆಸ್ಸಸ್ಸು ಇರೋವಂಥದ್ದು. ಹಾಗಾಗಿ ಖಂಡಿತ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಜೊತೆಗೆ ಕಂಪ್ಲೀಟ್ ವಿಡಿಯೋನ ನೋಡಿದ್ಮೇಲೆ ಡೆಫಿನೆಟ್ ಆಗಿ ಒಂದಾದರೂ ಡ್ರೆಸ್ಸನ್ನು ನೀವು ತಗೊಳ್ತೀರಾ, ಅದಕ್ಕೆ ನಾನು ಗ್ಯಾರಂಟಿ. ಸೊ ಫಸ್ಟ್ ಡ್ರೆಸ್ ಬಂದು ಈ ಗ್ರೀನ್ ಕಲರಲ್ಲಿದೆ. ಇದರ ವೇಲ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಯಾಕಂದರೆ ಅಷ್ಟು ಸಾಫ್ಟ್ ಆಗಿದೆ. ಇನ್ನು ನೆಕ್ ಪಾರ್ಟಲ್ಲಿ ನೀವು ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಎಂಬ್ರಾಯ್ಡ್ರಿ ಡಿಸೈನ್ ಬಂದಿದೆ. ಇನ್ನು ಪ್ಯಾಂಟು ಅಷ್ಟೇ ಲೆಂತ್ ವೈಸ್ ತುಂಬಾ ಚೆನ್ನಾಗಿದೆ. ಹಾಗೆಯೇ ನಾನಿವತ್ತು ತೋರಿಸ್ತಾ ಇರೋವಂಥ ಆಲ್ಮೋಸ್ಟ್ ಡ್ರೆಸ್ಗಳಲ್ಲಿ ಈ ರೀತಿ ಪಾಕೆಟ್ ಕೂಡ ಬರುತ್ತೆ. ಈ ಎಲ್ಲ ಡ್ರೆಸ್ಸಸ್ಗಳು ಕೂಡ ಎಲ್ಲರ ಸೈಜಲ್ಲೂ ಕೂಡ ಅವೈಲೇಬಲ್ ಇದೆ. ಅಂದರೆ ಸ್ಮಾಲ್ ಸೈಜಿಂದ ಹಿಡಿದು XXL ವರೆಗೂ ಕೂಡ ಸೈಜಸ್ ಸಿಗುತ್ತೆ. ಹಾಗಾಗಿ ಈಗ ನಾನು ತೋರಿಸ್ತಾ ಇರೋವಂಥ ಯಾವುದೇ ಡ್ರೆಸ್ ನಿಮ್ಗೆ ಇಷ್ಟ ಆದರೂ ಕೂಡ ಆರಾಮಾಗಿ ನೀವು ತಗೋಬೋದು. ಇನ್ನು ಈ ಸೆಕೆಂಡ್ ಡ್ರೆಸ್ ಬಂದು ಪಿಂಕ್ ಕಲರಲ್ಲಿದೆ. ಹಾಗೆ ಇದರ ನೆಕ್ ಪಾರ್ಟ್ ನೋಡಿ ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಜೊತೆಗೆ ಇದ್ರ ವೇಲಿಂದ ಈ ಡ್ರೆಸ್ ಲುಕ್ಕು ಇನ್ನೂ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ 3/4 ಸ್ಲೀವ್ ಇದೆ ಅಲ್ವಾ, ಎಂಡಲ್ಲಿ ಮತ್ತೆ ಅದಕ್ಕೆ ಡಿಸೈನ್ ಮಾಡಿದ್ದಾರೆ. ಅದು ಕೂಡ ಡ್ರೆಸ್ಗೆ ಒಳ್ಳೆ ಲುಕ್ಕನ್ನು ಕೊಡುತ್ತೆ. ಇನ್ನು ಈ ವೇಲ್ ಬಗ್ಗೆ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, ಮತ್ತೆ ಹೇಳೋ ಅವಶ್ಯಕತೆನೇ ಇಲ್ಲ. ನೋಡಿದ್ರೆ ನಿಮಗೇನೆ ಗೊತ್ತಾಗ್ತಾ ಇದೆ ಅಲ್ವಾ. ಸಾಫ್ಟಾಗೂ ಇದೆ, ಜೊತೆಗೆ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಓವರ್ ಆಲ್ ಈ ಡ್ರೆಸ್ಗೆ ರೇಟಿಂಗ್ ಕೊಡೋದಾದರೆ 10ಗೆ ಔಟ್ ಆಫ್ 10 ಅಂತಲೇ ಹೇಳ್ಬೋದು. ಮೊದಲು ತೋರಿಸಿದ 2 ಡ್ರೆಸ್ಗಳು ಕೂಡ ತುಂಬ ಚೆನ್ನಾಗಿತ್ತು, ಹಾಗಾಗಿ ಚೆನ್ನಾಗಿತ್ತು ಅಂತ ಹೇಳಿದೆ. ಬಟ್ ಈಗ ತೋರಿಸ್ತಾ ಇರೋಂಥ ಈ ಡ್ರೆಸ್ಸು ನನಗೆ ಪರ್ಸ್ನಲಿ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅದರ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಬಟ್ಟೆ ಕ್ವಾಲಿಟಿ. ಹಾಗಾಗಿ ಅದನ್ನು ನಾನು ನಿಮಗೆ ತೋರಿಸೋದಕ್ಕೂ ಹೋಗ್ತಾ ಇಲ್ಲ, ಜಸ್ಟ್ ಹಾಗೆ ತೆಗೆದಿಡ್ತಾ ಇದ್ದೀನಿ. ಇನ್ನು 4th ಡ್ರೆಸ್ ಬಂತು. ಇದಂತೂ ತುಂಬ ಕಡಿಮೆಗೆ ತೊಗೊಂಡಿರೋದು, ಸಮಥಿಂಗ್ 300 ರೇಂಜಲ್ಲಿರೋದು ಇದು. ಬಟ್ ಕ್ವಾಲಿಟಿ ವೈಸ್ ಆಗಿರ್ಬೋದು, ಇದ್ರ ದುಪ್ಪಟ್ಟ ಅಂತೂ ಎಲ್ಲಿಗೆಂಟಾಗಿದೆ ಅಂತ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು. ಕೆಲವೊಬ್ರು ಡ್ರೆಸ್ಸಸ್ನ ನೋಡಿ ಇಷ್ಟಪಟ್ಟು ತೊಗೊಂಡ್ರೆ, ಇನ್ನು ಕೆಲವೊಬ್ರು ಇರ್ತಾರೆ ವೇಲ್ ನೋಡಿ ಇಷ್ಟಪಟ್ಟು ಆ ಡ್ರೆಸ್ನ ತೊಗೊಳ್ತಾರೆ. ನಾನು ಕೂಡ ಈ ಸೆಕೆಂಡ್ ಕ್ಯಾಟಗರಿಗೆ ಸೇರ್ತೀನಿ. ನಾನು ಯೂಶಲ್ ಆಗಿ ಬಟ್ಟೆ ತೊಗೊಳೋದಕ್ಕೆ ಹೋದಾಗ ಮೊದಲು ನೋಡೋದೇ ಅದ್ರ ವೇಲ್ ಇಷ್ಟ ಆಯಿತು ಅಂದರೆ ಡ್ರೆಸ್ನ ತೊಗೊಂಡೆ ಅಂತಲೇ ಅರ್ಥ. ಸೊ ನೀವು ಯಾವ ರೀತಿ ಡ್ರೆಸ್ಸಸ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ಈಗ ನಾನು ತೋರಿಸ್ತಾ ಇರೋವಂಥ ಈ ಡ್ರೆಸ್ಸಿಗೆ ಬಂದರೆ, ಇದ್ರ ವೇಲ್ನ ನೋಡೆ ಕಣ್ಣು ಮುಚ್ಕೊಂಡು ಡ್ರೆಸ್ನ ತೊಗೋಬೋದು, ಅಷ್ಟು ಚೆನ್ನಾಗಿದೆ ಇದ್ರ ದುಪ್ಪಟ್ಟ. ಆದರೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತಾರಲ್ವ, ಹಾಗೆ ಈ ಡ್ರೆಸ್ ಪ್ಯಾಂಟಲ್ಲಿ ಪಾಕೆಟ್ ಬರಲ್ಲ. ನೆಕ್ಸ್ಟ್ ನಾನಿಲ್ಲಿ ಉಟ್ಕೊಂಡಿರೋ ಅಂಥ ಮಸ್ಟರ್ಡ್ ಯೆಲ್ಲೋ ಡ್ರೆಸ್ಸು. ಇದಂತೂ ನಂಗೆ ಸಖತ್ ಇಷ್ಟ ಆಯಿತು. ಹಾಗಾಗಿ ಇದನ್ನೇ ಉಟ್ಕೊಂಡೆ ನಾನು ಇವತ್ತಿನ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಇನ್ನು ನಾನು ಸೈಡಲ್ಲಿ ನಿಮಗೆ ನೆಕ್ ಪಾರ್ಟ್ ಕೂಡ ಹೇಗಿದೆ ಅನ್ನೋದನ್ನು ಡೀಟೇಲಾಗಿ ತೋರಿಸಿದ್ದೀನಿ. ಇದಕ್ಕೂ ಕೂಡ ಪಾಕೆಟ್ ಬರುತ್ತೆ. ಇತ್ತೀಚೆಗೆ ನಾವು ಎಲ್ಲೇ ಹೊರಗಡೆ ಹೋದ್ರೂ ಮೊಬೈಲ್ ಕಂಪಲ್ಸರಿಯಾಗಿ ನಮ್ಮ ಕೈಯಲ್ಲಿ ಇರೋದ್ರಿಂದ ನಮ್ಮ ಡ್ರೆಸ್ಸಸ್ಸಲ್ಲಿ ಈ ರೀತಿ ಪಾಕೆಟ್ ಇದ್ದರೆ ತುಂಬಾ ಯೂಸ್ ಅನಿಸುತ್ತೆ ಅಲ್ವಾ. ಹಾಗೆ ಇವತ್ತು ನಾನು ತರಿಸಿರೋಂಥ ಎಲ್ಲ ಡ್ರೆಸ್ಸಸ್ಗಳು ಕೂಡ 3 ಪೀಸ್ ಡ್ರೆಸ್ಸಸ್ಸೇ. ಅಂದರೆ ಟಾಪು, ಪ್ಯಾಂಟು ಮತ್ತು ವೇಲ್ ಇದೆ. ಬಟ್ ಲಾಸ್ಟಲ್ಲಿ ಒಂದು ಮಾತ್ರ 2 ಪೀಸ್ ಡ್ರೆಸ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ಇವತ್ತು ನಾನು 2 ಪಿಂಕ್ ಡ್ರೆಸ್ನ ತರಿಸಿದ್ದೀನಿ. ಬಟ್ ಡಿಸೈನ್ ವೈಸು ಮತ್ತು ಇದ್ರ ದುಪ್ಪಟ್ಟ ಕಂಪ್ಲೀಟ್ಲಿ ಚೇಂಜ್ ಇದೆ. ಯಾಕಂದರೆ ನನಗೆ ಇದೆರಡು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಹಾಗಾಗಿ ಎರಡನ್ನೂ ತರಿಸಿ ತೋರಿಸ್ತಾ ಇದ್ದೀನಿ. ನಿಮಗೆ ಈ 2 ಪಿಂಕ್ ಕಲರಲ್ಲೂ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ಈಗ ಸೆಕೆಂಡ್ ತೋರಿಸ್ತಾ ಇರುವಂಥ ಈ ಪಿಂಕ್ ಡ್ರೆಸ್ಸು ಮೊದಲು ತೋರಿಸಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರೈಸಲ್ಲಿದೆ. ಬಟ್ ಇದರ ವೇಲಿಂದ ಆ ಅಮೌಂಟ್ ಇದಕ್ಕೆ ಕರೆಕ್ಟ್ ಅಂತ ಅನಿಸುತ್ತೆ. ಯಾಕಂದರೆ ವೇಲ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಕ್ವಾಲಿಟಿ ವೈಸು ಅಷ್ಟೇ ಡಿಫ್ರೆಂಟ್ ಆಗಿದೆ ಅದಕ್ಕೂ ಇದಕ್ಕೂ. ಬಟ್ ಎರಡರಲ್ಲೂ ಯಾವುದನ್ನು ಜರಿಯೋ ಥರ ಅಂತೂ ಇಲ್ಲ. ಅದಾದ್ರ ಪ್ರೈಸ್ ರೇಂಜಿಗೆ ಆ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ.
ಇದು 2 ಪೀಸ್ ಡ್ರೆಸ್ ಅಂತ ಹೇಳಿದೆ ಅಲ್ವಾ, ಅದು ಅಂದರೆ ಟಾಪು ವಿತ್ ಪ್ಯಾಂಟ್ ಅಷ್ಟೇ ಇರೋದು. ನೆಕ್ ಪಾರ್ಟಲ್ಲಿ ಈ ರೀತಿ ವಿ ಶೇಪ್ ಬರುತ್ತೆ, ಅದಕ್ಕೆ ಎಂಬ್ರಾಯ್ಡ್ರಿ ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇದರ ಸ್ಲೀವ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ರೀತಿ ಬಲೂನ್ ಶೇಪಲ್ಲಿ ಬರುತ್ತೆ ಇದರ ಸ್ಲೀವು. ಅದರ ಮೇಲ್ಗಡೆ ಚಿಕ್ಕದಾಗಿ ಸ್ವಲ್ಪ ಡಿಸೈನ್ ಇದೆ. ಇನ್ನು ಪ್ಯಾಂಟ್ ಅಂತೂ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿದೆ. ವೈಟ್ ಕಲರ್ ಇರೋದ್ರಿಂದ ಇದನ್ನು ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅಂತ ನನಗನ್ಸುತ್ತೆ. ಬಟ್ ತುಂಬ ಜನ ವೈಟ್ ಡ್ರೆಸ್ಸಸ್ನೇ ಪ್ರಿಫರ್ ಮಾಡ್ತಾರಲ್ವ, ಅವ್ರಿಗಂತೂ ಇದು ಸಖತ್ ಇಷ್ಟ ಆಗುತ್ತೆ. ಇದು ರೇರ್ ಕಲರು, ಬಟ್ ಉಟ್ಕೊಂಡಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ನಿಮಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಈಗ ನಾನು ತೋರಿಸಿರುವಂಥ ಎಲ್ಲ ಪ್ರಾಡಕ್ಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಮತ್ತೊಂದು ಈ ರೀತಿ ಯೂಸ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.